ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲಾ ಕ್ಷೇತ್ರಕ್ಕಿಂತ ಅತಿ ಹೆಚ್ಚು ಗಮನ ಸೆಳೆದಿದ್ದು ಮಂಡ್ಯ ಲೋಕಸಭಾ ಕ್ಷೇತ್ರ. ಈ ಸಲ ಕೂಡ ಹಾಗೆ ಆಗುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಇನ್ನೊಂದು ಕಡೆಗೆ ಜೆಡಿಎಸ್ನವರಿಗೆ ಈ ಲೋಕಸಭೆ ಟಿಕೆಟ್ ವಿಚಾರ ಕುತೂಹಲವನ್ನು ಕೂಡ ಕೆರಳಿಸ್ತಾ ಇತ್ತು. ಕುತೂಹಲ ಈಗ ಮುಳ್ಳಾಗುವಂತಹ ಸಾಧ್ಯತೆ ಕೂಡ ಇದೆ. ಅರೆ ಹೇಗೆ ಕುತೂಹಲ ಮುಳ್ಳಾಗೋ ಸಾಧ್ಯತೆ ಇದೆ, ಯಾವ ವಿಚಾರದ ಬಗ್ಗೆ ಅಂತ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ಗರಿಗೆದರಿದ ಮಂಡ್ಯ ಲೋಕಸಭಾ ಅಖಾಡ, ದೋಸ್ತಿಗಳ ವಿರುದ್ಧ ಕೈ ಒಗ್ಗಟ್ಟಿನ ಸಮರ. ಮಂಡ್ಯ ಮಹಾಯುದ್ಧಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಫೈನಲ್. ಕೊನೆ ಕ್ಷಣದಲ್ಲಿ ಅಭ್ಯರ್ಥಿಯನ್ನ ಘೋಷಿಸುತ್ತಾ ಜೆಡಿಎಸ್. 2019ರ ಮಂಡ್ಯ ಲೋಕಸಭಾ ಚುನಾವಣೆ ಇಡೀ ದೇಶದಲ್ಲಿಯೇ ಚರ್ಚೆಗೆ ಗ್ರಾಸವಾಗಿತ್ತು. ಇಡೀ ಚುನಾವಣೆಯ ರಣತಂತ್ರ ಹೆಣೆದಿದ್ದ ಜೆಡಿಎಸ್ ಆರಂಭದಲ್ಲಿಯೇ ಎಡವಿತ್ತು. 2019ರಲ್ಲಿ ಲೋಕಸಭಾ ಚುನಾವಣೆಯ ಟಾಕ್ ಜೋರಾಗ್ತಾ ಇದ್ದಂತೆ ಜೆಡಿಎಸ್ ಆಗ ಅಭ್ಯರ್ಥಿಯನ್ನ ಘೋಷಣೆ ಮಾಡಿರಲಿಲ್ಲ. ಯಾರು ಸರ್ ಅಭ್ಯರ್ಥಿ ಅಂತ ಹೇಳಿ ಜೆಡಿಎಸ್ ಪಕ್ಷದ ನಾಯಕರನ್ನ ಕೇಳಿದ್ರೆ ನೋಡಿ ಬರ್ತಾರೆ ಅಂತ ಹೇಳ್ತಾ ಇದ್ರು. ಅಂತಿಮವಾಗಿ ಆತುರಾತುರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ ಘೋಷಣೆ ಮಾಡಿದ್ರು. ಇದು ಆ ಚುನಾವಣೆಯಲ್ಲಿ ಜೆಡಿಎಸ್ಗೆ ಆರಂಭಿಕ ಹಿನ್ನಡೆಯನ್ನ ಉಂಟು ಮಾಡಿತು. ಇದೀಗ ಮತ್ತೆ ಕಳೆದ ಬಾರಿಯ ತಪ್ಪನ್ನೇ ಜೆಡಿಎಸ್ ಮತ್ತೆ ರಿಪೀಟ್ ಮಾಡುವಂತೆ ಕಾಣಿಸ್ತಿದೆ. ಇನ್ನು ಬಿಜೆಪಿ ಜೆಡಿಎಸ್ ಮೈತ್ರಿ ವಿರುದ್ಧ ಕಾಂಗ್ರೆಸ್ ಒಗ್ಗಟ್ಟಿನ ಸಮರ ಸಾರಿದೆ. ಅಭ್ಯರ್ಥಿಯನ್ನ ಅಂತಿಮಗೊಳಿಸಿ ಮಂಡ್ಯ ಮಹಾಯುದ್ಧಕ್ಕೆ ಕೈಪಡೆ ರೆಡಿಯಾಗಿದೆ. ಸ್ಟಾರ್ ಬಿಲ್ಡರ್ಸ್ ಉದ್ಯಮಿ ಚಂದ್ರು ಅಲಿಯಾಸ್ ವೆಂಕಟರಮಣೇಗೌಡ ಅವರನ್ನ ಆಯ್ಕೆ ಮಾಡಿದ್ದು ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ. ಸ್ಟಾರ್ ಚಂದ್ರು ಮಂಡ್ಯ ಕ್ಷೇತ್ರದಲ್ಲಿ ತಾವು ಅಭ್ಯರ್ಥಿ ಅಂತೇಳಿ ಒಂದು ಬೇಸನ್ನ ಹಾಕ್ಕೊಳ್ತಾ ಇದ್ದಾರೆ. ಇತ್ತ ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೆಯ ಗೊಂದಲದಲ್ಲಿದೆ. ಇನ್ನು ಜೆಡಿಎಸ್ ತಮಗೇನೆ ಮಂಡ್ಯ ಕ್ಷೇತ್ರ ಅಂತ ಹೇಳ್ತಾ ಇದ್ರು, ಅಭ್ಯರ್ಥಿಯನ್ನ ಆಯ್ಕೆ ಮಾಡಿಲ್ಲ. ಕುಮಾರಸ್ವಾಮಿ ನಿಖಿಲ್ ಬರ್ಲಿ ಅಂತೇಳಿ ಮಂಡ್ಯ ಜೆಡಿಎಸ್ ನಾಯಕರು ಕಾದುಕೊಳ್ತಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಕೊನೆಯ ಗಳಿಗೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಪೆಟ್ಟು ಬೀಳುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಜೆಡಿಎಸ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಾಡಿದಂತಹ ತಪ್ಪನ್ನ ರಿಪೀಟ್ ಮಾಡದೆ ಆದಷ್ಟು ಬೇಗ ಅಭ್ಯರ್ಥಿಯನ್ನ ಫೈನಲ್ ಮಾಡಿದ್ರೆ ಮಂಡ್ಯ ಕುರುಕ್ಷೇತ್ರದಲ್ಲಿ ಮೇಲುಗೈಯನ್ನ ಸಾಧಿಸಬಹುದು. ಕೊನೆ ಗಳಿಗೆಯಲ್ಲಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿಕೊಂಡ್ರೆ ಮತ್ತೊಮ್ಮೆ ಕೈ ಸುಟ್ಟುಕೊಳ್ಳುವ ಸಾಧ್ಯತೆ ಇದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.